ಬನ್ನಿ, ಇದು 65 ಅಡಿ. ಇದು ಆಗ್ಬೇಕತ್ತಿ. ತುಂಬಾ ವಿಶೇಷ ನೋಡಿ. ಅವ್ರು 65 ಅಡಿ ಕೆಳಗೆ ಹೋಗಿ ಮಣ್ಣು ತೆಗೆದು ಸ್ವತಃ ಒಬ್ರೇ ಗೌರಮ್ನವ್ರು ಈ ಬಾವಿಯನ್ನ ತೋಡಿದ್ದಾರೆ ಅಂತ ಹೇಳಿದ್ರೆ ಬಾವಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆನಂತರ ಇದೆಲ್ಲ ಸಿಮೆಂಟ್ ಇಂದೆಲ್ಲ ರೆಡಿ ಆಗಿದೆ. ತುಂಬಾ ವಿಶೇಷ ಅನ್ಸುತ್ತೆ. ರಾಜ್ಯದಲ್ಲಿ ಈ ರೀತಿ ನಾನು ಯಾವತ್ತ ನೋಡಿಲ್ಲ. ಯಾವ್ದೋ ಹಿಂದೆ ಒಂದು ಮರಾಠಿ ಸಿನಿಮಾ ನೋಡಿದ್ದೆ, ಅದ್ರಲ್ಲಿ ಬಾವಿ ತೋಡೋದು ನೋಡಿದ್ದೆ. ಒಬ್ರು ವ್ಯಕ್ತಿ ಒಬ್ಬ ಡೈಲಿ ಬೆಳಗ್ಗೆದ್ದವ್ರ ಕೆಲಸ. ಆದ್ರೆ ಇವರು ಇಲ್ಲಿ ಬೋರ್ ಹಾಕೋ ಪರ್ಮಿಷನ್ ಇಲ್ಲ ಅಂತೇಳಿ ಇಷ್ಟು ದೊಡ್ಡ ಬಾವಿಯನ್ನ ತಾವೇ ಸ್ವತಃ ತೆಗೆದು, ಅದನ್ನು ಕಲ್ಲು ಬೇರೆ ಕಲ್ಲಲ್ಲ. ಸೊ ಒಂದು ಸೀನಿಯರ್ ಸಿಟಿಜನ್ ಅಂದ್ರೆ 60 ವರ್ಷ ಅವರಿಗೆ. ಆದ್ರೆ ಆ ಬಾವಿಯಲ್ಲಿ ನೋಡಿ ಒಂದೊಂದು ಇದೆ ಏನಂದ್ರೆ ಮೇಲ್ ಹತ್ಲಿಕ್ಕೆ ಮೆಟ್ಲುಗಳು ಮಾಡಿದ್ದಾರೆ. ಯಾವತ್ತು ಬೀಳ್ತಾರೆ ಅಂತ ಭಯ ಆಗ್ಲಿಲ್ಲಮ್ಮ? ನೀರಿಂದು ಇದಿಲ್ಲ, ಏನ್ ಹೇಳ್ರಿ, ಏನು ಕಷ್ಟಕ್ಕೊಂದು ದೇವ್ರು ಇಷ್ಟ ಕೊಟ್ಟೆ ಕೊಡ್ತೀನಲ್ಲ, ಅದೊಂದು ನಂಬಿಕೆ ನಂದು ಮಾಡೇನಿ. ಅಲ್ಲಿ ಮೆಟ್ಲ ಅದೆಯಲ್ರಿ, ಸುತ್ತಲೂ ಮೆಟ್ಲ ಮಾಡ್ಕೊಂಡೇನಿ. ಆ ಮೆಟ್ಲಕ್ಕೆ ಕಾಲು ಕೊಟ್ಕೊಂಡು ಇದೇ ಹಗ್ಗ ಹಿಡ್ಕೊಂಡು ಹತ್ತುತ್ತೇನೆ, ಆಮೇಲೆ ಇದು ಎಳಿತೇನೆ ಮೇಲ್ ಬಂದು. ಅದಕ್ಕೆ ಹಿಂಗ್ ಕಟ್ಟಿ ಹಿಂಗ್ ಬಿಟ್ಕೊಳ್ಳೋದು ಮೂರು. ಈ ಕಟ್ಟೆ ಮಾಡಿಕ್ ನಿಮ್ಗೆ ಈಗ ಅದು ಹೆಂಗೆ ಅನ್ನಿಸೋದಿಲ್ಲ. ಹಿಂಗ್ ಮೂರು ಬಿಟ್ಟು ಜೀವ ಭಯ ಪ್ರಶ್ನೆ ಅಲ್ಲ. ಒಂದೇ ಸಲ ಸತ್ತೋದ್ರೆ ಅಡ್ಡಿಲ್ಲ, ಮತ್ತೆ ತಲೆಗಿಲಿ ಹೊಡ್ಕೊಂಡು ದವಾಖಾನೆಯಲ್ಲಿ ಬಿದ್ರೆ ಮಕ್ಕಳು ಬೈತ್ರ, ಅಮ್ಮ ಸುಮ್ಮನೆ ಕೊಡುವುದಿಲ್ಲ, ಈ ಕೆಲಸ ಯಾಕೆ ಅಮ್ಮನಿಗೆ ಅಂತ ಹೇಳಿ. ಮಾನ್ಯ ವೀಕ್ಷಕರೇ, ನನ್ನ ಹಿಂದೆ ಅಡಿಕೆ ತೋಟ ಕಾಣುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಬಾವಿ ಇದೆ. ಸುಮಾರು ಒಂದು 4 ಬಾವಿ. ಅಂದ್ರೆ ಈ ಅಡಿಕೆ ತೋಟಕ್ಕೆ ನೀರು ಇರುವುದಿಲ್ಲ. ವಿಶೇಷವಾಗಿ ಇದು ಅರಣ್ಯ ಕಾಯ್ದೆ ಅಡಿ ಅಂತ ಹೇಳಿದ್ರೆ ಏನಿವತ್ತು ರಿಸರ್ವ್ ಫಾರೆಸ್ಟ್ ಅಂತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 83,000 ಜನರನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಇದೇ ರೀತಿ ವಿಶೇಷವಾಗಿ ಗೌರಮ್ನವರು ಇದ್ದಾರೆ. ಅವರ ವಿಶೇಷ ಅಂತ ಹೇಳಿದ್ರೆ ಸುಮಾರು 65 ಅಡಿಯ ಇರುವಂತ ಬಾವಿಗಳನ್ನು ಅವರೇ ಸ್ವತಃ ಒಬ್ಬರೇ ನಿಂತ್ಕೊಂಡು ತೋಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ತೋಟಕ್ಕೆ ನೀರಿರ್ಲಿಲ್ಲ, ಇಲ್ಲಿ ಬೋರ್ವೆಲ್ ಹಾಕೋ ಪರಿಸ್ಥಿತಿ ಇರಲಿಲ್ಲ. ಆ ನಂತರ ಬೇರೆಯವರನ್ನ ಅವರು ಕೆಲಸಗಾರ ನೀಡುವ ಶಕ್ತಿ ಇರಲಿಲ್ಲ. ಹೀಗಾಗಿ ಸ್ವತಃ ಅವರು ತಮ್ಮ ಆತ್ಮವಿಶ್ವಾಸದಿಂದ ಬಾವಿಯನ್ನ ಅಗಿತಾ ಹೋಗ್ತಾರೆ. 65 ಅಡಿ ಅವ್ರಿಗೆ ನೀರು ಬರುತ್ತೆ. ಅವ್ರ ಹತ್ರ ಕೇಳ್ತಾ ಹೋಗುವ. ಯಾಕಂತ ಹೇಳಿದ್ರೆ ನಾನು ಇವತ್ತು ಸಿರ್ಸಿಯಲ್ಲಿದ್ದೇನೆ. ವಿಶೇಷವಾಗಿ ಸಿರ್ಸಿಯಲ್ಲಿ ಅದ್ಭುತವಾದ ಇವರು ಸಾಧನೆ ಮಾಡಿದ್ದಾರೆ. ಅವ್ರ ಸಾಧನೆ ಕೇಳುವ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಅವ್ರ 4 ಬಾವಿಗಳನ್ನ ನೋಡಿದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಾವಿಗೆ ಹೇಗೆ ಇಳಿತಿದ್ರು, ಮಣ್ಣನ್ನು ಹೇಗೆ ಎತ್ತುತ್ತಾ ಇದ್ರು. ಬನ್ನಿ ಅವ್ರ ಹತ್ರನೇ ಕೇಳ್ತಾ ಹೋಗ. ಇದೆಲ್ಲ ಮಣ್ಣು ಆ ಬಾವಿದೇನಾ? ಹೌದೌದು, ಆ ಪೂರ್ತಿ ತೆಗ್ದಿರುವಂತದ್ದು ಎಲ್ಲ ಮಣ್ಣು ಬಾವಿದೆ. ಈ ಕಡೆ ಎಲ್ಲ ಕಡೆ ಹಾಕಿದ್ದು. ಅನ್ಸ್ಲಿಲ್ವಾ? ನಾನೆಲ್ಲಾದ್ರೂ ಕೆಳಗೆ ಅಷ್ಟು ಅಡಿಗೆ ಹೋದಾಗ ಭಯ ಆಗೋದು ಈ ರೀತಿ ಏನ್ ಅನ್ಸ್ಲಿಲ್ವಾ? ಕೃಷಿಗೆ ನೀರಿರ್ಲಿಲ್ಲ, ಹೀಗಾಗಿ ಆ ಬಾವಿಯನ್ನ ತೋಡ್ತಾರೆ. ಒಬ್ರು ಹೆಣ್ಮಗಳಾಗಿ, ಅದು 60 ವರ್ಷ ಅವ್ರಿಗೆ. ಈಗ ಈ ವಯಸ್ಸಿನಲ್ಲಿ ಅವ್ರು ಆ ರೀತಿ ಬಾವಿ ತೋಡ್ತಾರೆ ಅನ್ನೋದೇ ವಿಶೇಷ. ಸೊ ಈ 4 ಬಾವಿ ತೋಡುವತ್ತಿಗೆ ನಿಮ್ಗೆ ಯಾವತ್ತು ಆಯಾಸ ದಣಿವು ಅನಿಸ್ಲಿಲ್ವಾ? ಅನ್ಸಿದ್ರು ಮತ್ತೆ ನಂಗೊಂದು ನೀರ್ ಕಾಣ್ಲೇಬೇಕು ಅನ್ನೋದೊಂದು ಹಠ ಇತ್ತ. ಅದಕ್ಕೆ ಏನು ದಣು ಅನ್ನೋದೇ ಇಲ್ಲ. ಬಾವಿ ಮಾಡುವಾಗ ಯಾರಿಗೂ ಹೇಳಲಿಕ್ಕೂ ಹೋಗ್ಲಿಲ್ಲ. ನನ್ನಷ್ಟಿಗೆ ನಾನು ಸುಮ್ಮನೆ ಮಾಡೇನಿ. ದಿನ ಒಂದು 4 ಫೂಟ್ 5 ಫೂಟ್ ತೆಗಿತಿದ್ದೆ. 5 ಫೂಟ್ ಮಣ್ಣನ್ನು ತೆಗಿತಾ ಇದ್ರ. ಆ 5 ಫೂಟ್ ಅನ್ನು ಮಣ್ಣನ್ನ ಮೇಲೆ ಹಾಕಬೇಕು. ಮೇಲೆ 3 ಡಬ್ಬದಲ್ಲಿ ಮೇಲ್ ಹಾಕ್ತೀರಾ? ತುಂಬಿ ಮೇಲೆ ಹಾಕೊಳ್ಳೋದು. ತುಂಬಿ ಮೇಲೆ ಹಾಕೊಳ್ಳೋದು, ಮತ್ತೆ ಇಳಿಯೋದು. 3 ಡಬ್ಬ ಫುಲ್ ಆದ ಕೂಡಲೇನೆ ಮೇಲ್ ಬರೋದು. ಮತ್ತೆ ಆ ಡಬ್ಬ ಖಾಲಿ ಮಾಡೋದು, ಮತ್ತೆ ಕೆಳಗೆ ಹೋಗೋದು, ಮತ್ತು ಆಗಿಯೋದು. ಹೀಗಾಗಿ ದಿವಸಕ್ಕೆ 4 ಅಡಿ. ಆದ್ರೆ ಈ ಬಾವಿ ಸರಿ ಸುಮಾರು 2 ತಿಂಗಳಾಯ್ತು ನಿಮ್ಗೆ. ಬಾಳ ಆಳ ಅದ್ಯಾ. ಅದಕ್ಕೆ ಎಷ್ಟು ಗಿಡ ನೆಟ್ಟಿದ್ರ? 225 ಅಡಿಕೆ ಗಿಡ ಅದೇ. ಮತ್ತೆ ಆಮೇಲೆ ಒಂದೊಂದು ಮಧ್ಯೆ ತೆಂಗುಂಟು. ಇದಕ್ಕೆ ನೀರಿರ್ಲಿಲ್ವಾ? ಇರ್ಲಿಲ್ಲ. ನೀವ್ ಯಾಕೆ ಸ್ಟಾರ್ಟ್ ಮಾಡ್ತೀರಾ ಬಾವಿ ತೋಡುದು? ಅದು ಯಾಕೆ ನಿಮ್ಗೆ ಬರುತ್ತೆ? ಈ ಗಿಡಕ್ಕಾಗಿ ಮಾಡಿದ್ದೇನೆ. ಯಾಕೆ ಬೋರ್ವೆಲ್ ಹೊಡಿಸಬಹುದಿತ್ತಲ್ಲ? ಬೋರ್ವೆಲ್ ಹೊಡ್ಲಿಕ್ಕೆ ಕೊಡುದಿಲ್ಲ. ಯಾರು? ನಮ್ದು ಸರ್ಕಾರದಲ್ಲಿ ಅಂದ್ರೆ ಅತಿಕ್ರಮಣ ಜಾಗದಲ್ಲಿ ಬೋರ್ವೆಲ್ ಮಾಡೋಕ್ ಕೊಡುದಿಲ್ಲ. ಓಹೋ, ನಿಮ್ದು ಅತಿಕ್ರಮಣನಾ? ಈಗ ಏನ್ 85,000 ಕುಟುಂಬನ ಒಕ್ಕಲೆಬ್ಬಿಸ್ಬೇಕು ಅಂತಾರೆ ಸರ್ಕಾರ, ನಿಮ್ದು ಅತಿಕ್ರಮಣ ಅಂತ ಹೇಳಿದ್ರೆ ಎಲ್ಲ ಕಾಡು ಭೂಮಿಯೇ ಇದು. ತುಂಬಾ ವಿಶೇಷ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಅದ್ರ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆ ಏನಿದೆ, ಇಲ್ಲಿ ಸರಿಸುಮಾರು 85,000 ಜನ ಒಕ್ಕಲೆಬ್ಬಿಸ್ತಾ ಇದಾರೆ. ಅಂದ್ರೆ ಅರಣ್ಯ ಭೂಮಿಯನ್ನು ಅವ್ರನ್ನ ಬಿಡಿಸ್ತಾ ಇದಾರೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಜಿಲ್ಲೆ ಅರ್ಧದಷ್ಟು ಭಾಗ ಪೂರ್ತಿ ಅರಣ್ಯ. ಹೀಗಾಗಿ ಇಲ್ಲಿ ಬೋರ್ವೆಲ್ ಹಾಕ್ಲಿಕ್ಕೆ ಕೊಡುದಿಲ್ಲಂತೆ. ಅದಕ್ಕೆ ಗೌರಮ್ನವರು ಸಾಹಸ ಮಾಡ್ತಾರೆ, ತಾವೇ ಬಾವಿ ತೋಡ್ಲಿಕ್ಕೆ ಶುರು ಮಾಡ್ತಾರೆ ತಮ್ಮ ತೋಟಕ್ಕೋಸ್ಕರ. ಮೊದಲ ಬಾವಿ ಎಷ್ಟು ವರ್ಷದ ಹಿಂದೆ ತೋಡ್ತಾರೆ ಇದನ್ನ? ಅದೇ ಒಂದು 10 ವರ್ಷ ಆಯ್ತು. ಯಾವ ರೀತಿ? ಮೊದಲನೇ ದಿವಸ ಹೇಗಿರುತ್ತೆ? ನೆಲ ಈಗ ಒಂದು ಸ್ಟ್ರೇಟ್ ಆಗಿರುತ್ತೆ, ಏನ್ ಮಾಡ್ತೀರಾ? ಹಿಂಗೆ ಇರ್ತದೆ, ಗುದ್ಲಿ ಪಿಕಾಸ್ ತಗೊಂಡು ಅಗದಿ ಅಗಿಯೋದು. ಇದು ನೆಲದ ತರನೇ ಇರ್ತಿತ್ತು. ಈಗ ನಾವು ಅಗದ್ನೆಲ್ಲ ಹೊಂಟಾಯ್ತು. ಅದು ಗುದ್ಲಿ ಪಿಕಾಸಿ ಹಿಡ್ಕೊಳ್ಳೋದು, ಹೀಗೆ ಅಗಿತಾ ಇರೋದು.
ಒಂದೇ ದಿವಸ ಎಷ್ಟಾಗಿತ್ತೀರಾ ಹೇಳಿ? ಒಂದೇ ದಿವಸ ಅಂದ್ರೆ ಸುಮಾರು ಒಂದು 4 ಫೋಟೋ ಹಿಂಗೆ ತೆಗಿತೇನೆ. 4 ಫೋಟೋ 4 ಫೋಟೋ. ಆಮೇಲೆ ದಿನ 4 ಫೋಟೋ. 3 ಕಲ್ಲು ಗಿಲ್ಲೆಲ್ಲ ಬಂದ್ರೆ ಬೆಂಚಿ ಕಲ್ಲು ಬಂತಂದ್ರೆ 3 ಫೋಟೋ ಆಗ್ತದೆ, 2 ಫೋಟೋ ಆಗ್ತದೆ. ಏನೇನು ಅಸ್ತ್ರ ನಿಮ್ಮ ಹತ್ರ? ನನ್ನ ಹತ್ರ ಅಲ್ಲೆಲ್ಲ ಉಂಟು. ಸಿಗಿ, ಆಮೇಲೆ ಹಾರೆ, ಗುದ್ಲಿ, ಪಿಕಾಸಿ ಇವೆಲ್ಲನೂ ಇಟ್ಕೊಂಡೇನೆ. ಸರಿ, ನೀವ್ ಯಾಕೆ ಆಳುಗಳಿಗೆ ಹೇಳಲಿಲ್ಲ? ನಾನೀಗ ಹೇಳಿದ್ನಲ್ರಿ, ನಾನು ಇರುವುದು ಕೆಳಗಡೆ, ನಂಗೇನು ಅದು ಕಾಣೋದಿಲ್ಲ. ಹಿಂಗೆ ಮಾಡ್ರೆ ಅಷ್ಟೇ ಕಾಣ್ತದೆ. ಇವ್ರು ಕೈ ಸೋತು ಬಂತು ಅಂತ ಬಿಟ್ರೆ ನನ್ನ ತಲೆ ಮೇಲೆ ಹೊತ್ತಾಕ್ತಾರೆ. ನೀವೀಗ ಬಾವಿ ತೋಡ್ಸೋದಿದ್ರೆ ಜನ ಏನ್ ಮಾಡ್ತಾರೆ ಇಲ್ಲಿ? ಈಗ ಜನ ಅಂದ್ರೆ ಇಷ್ಟಕ್ಕೆ ನಾವು 6,000 ಕೊಡಬೇಕು. ಎಷ್ಟೇ? ಇಷ್ಟು ಒಂದು ಫೂಟ್ ಆಗ್ತದೆಯಲ್ಲ, ಇದಕ್ಕೆ 6,000 ಕೊಡಬೇಕು. ಓ, ಕೂಲಿ? ಕೂಲಿ. ಒಂದು ಫೂಟ್ ತೆಗೆದ್ರೆ 6,000 ಇಷ್ಟೇ. ಅದು 6,000 ಅಂದ್ರೆ ಇದು ಎಷ್ಟು 65 ಅಡಿ ಹೋಯ್ತು, ನಮ್ಗೆ ಪೂರೈಸೋದೇ ಇಲ್ಲ ಅದು. ಹಾ, ಹೀಗಾಗಿ ನೀವು ಎಷ್ಟು ತಿಂಗಳ ಇದನ್ನ? 2 ತಿಂಗಳ ಬೇಕಾಯ್ತು ನಂಗೆ. 2 ತಿಂಗಳು ನೀವೇ ಆಗಿದ್ರ? ನಾನೇ ಹಾಕೊಂಡಿದ್ದು. ಆಮೇಲೆ ನಿಮಗೆ ನೀರು ಎಲ್ಲಿ ಬರುತ್ತಂತ ಹೇಗೆ ಗೊತ್ತಾಗುತ್ತೆ? ಕೆಳಗೆ ನೀರ್ ಬರ್ತದ ಅನ್ನೋದೆಂತ ಗೊತ್ತಿಲ್ಲ. ಒಟ್ಟು ಮಾಡೇನಿ ದೇವ್ರೆ. ಒಟ್ಟು ಅಂದ್ರೆ ನಿಮಗೆ ನೀರ್ ಬರುತ್ತೆ ಅಂತಿಲ್ಲ. ದಿವಸ ಆಗಿದ್ದು ಎಷ್ಟು ಗಂಟೆಗೆ ಪ್ರಾರಂಭ ಮಾಡೋದು ಕೆಲಸನ? ನಾ ಬೆಳಿಗ್ಗೆ ಸುಮಾರು 7 ಗಂಟೆ, ಒಂದೊಂದು ಟೈಮ್ 6 ಗಂಟೆ ಹಿಂಗೆಲ್ಲ ಮಾಡ್ತಾ ಹೋಗ್ತಿದ್ದೆ. 6 ಗಂಟೆಗೆ ಸಂಜೆವರೆಗೆ? ಸಂಜೆ ತನಕ ಮಾಡ್ತಿದ್ದೆ. ಸಂಜೆ 6:30 ಅಗಿತಾ ಹೋಗುದು. ಆಗದು ಬುಟ್ಟಿ ತುಂಬಿಟ್ಕೊಂಡು ಮತ್ತೆ ಮೇಲೆ ಬರುದು, ಮತ್ತೆ ಖಾಲಿ ಮಾಡಿ ಮತ್ತೆ ಹೋಗುದು. ಮೇಲೆ ಬರುವತ್ತಿಗೆ ಅಂದ್ರೆ ಏನು ಹಗ್ಗನೇ ಎಳ್ಕೊಂಡು ಬರುದಾ? ಹಗ್ಗ ಎಳ್ಕ ಬರೋದು ಬೇಡ, ನಾನು ಸ್ವಲ್ಪ ಹಿಂಗೆ ಹಿಡ್ಕೊಂಡು ಬರ್ತೇನೆ. ಇದು ನನ್ನ ಆಧಾರಕ್ಕೆ ಇರ್ತದೆಯಲ್ಲ, ಹಗ್ಗ ಇರ್ತದೆಯಲ್ಲ, ಅದ್ರ ಹಿಡ್ಕೊಂಡು ಹತ್ತು ಬರ್ತೇನೆ ನಾನು ಹಿಂಗೆ ಹಿಡ್ಕೊಂಡು. ಅಂದ್ರೆ ಈ ರೀತಿ ಹಗ್ಗ ಮೊದ್ಲೇ ಕಟ್ಕೊಂಡ್ಬಿಟ್ಟಿರ್ತೀರ ಮೇಲೆ? ಮಣ್ಣು ಎಳಿಲಿಕ್ಕೆ ಸಲುವಾಗಿ ಕಟ್ಕೊಂಡಿರ್ತೇನಲ್ಲ, ಇಲ್ಲಿ ಇದು ಅಡ್ಡ ಇದು ಹಲಗಿ ಇಟ್ಟಿ ಆ ತುಂಡಿಗೆ ಹಗ್ಗ ಕಟ್ತನಲ್ಲ, ಅಲ್ಲಿ ಸಿಗ್ತದೆ ನಂಗೆ ಹಗ್ಗ. ಕೆಳಗಡೆ ಇರ್ತದಲ್ರಿ, ಅದನ್ನ ಹಿಡಿದು ಹತ್ತು ಬಂದು ಹಗ್ಗ ಬಕೆಟ್ ಎಳಿತೇನೆ ಮೇಲೆ ಬಂದು. ತುಂಬಾ ವಿಶೇಷ. ಒಂದ್ ಕಡೆ ನೋಡಿ, ನೀವು ಅವ್ರು ಎಷ್ಟು ದೊಡ್ಡ ಸಾಹಸ ಮಾಡಿದಾರೆ ಮಹಿಳೆಯಾಗಿ. ನಿಮ್ಗೆ ಒಂದು ಸೀನಿಯರ್ ಸಿಟಿಜನ್ ಅಂದ್ರೆ 60 ವರ್ಷ ಅವರಿಗೆ. ಆದ್ರೆ ಆ ಬಾವಿಯಲ್ಲಿ ನೋಡಿ ಒಂದೊಂದು ಇದೆ, ಏನಂದ್ರೆ ಮೇಲ್ ಹತ್ಲಿಕ್ಕೆ ಮೆಟ್ಲುಗಳು ಮಾಡಿದ್ದಾರೆ. ಯಾವತ್ತು ಬೀಳ್ತೇನೆ ಅಂತ ಭಯ ಆಗ್ಲಿಲ್ಲಮ್ಮ? ಇಲ್ಲ, ನಾನು ಒಬ್ಬಳೇ ಇದ್ದರೆ ನಂಗೆ ಯಾವ ಭಯ ಇಲ್ಲ. ಇನ್ನೊಬ್ರು ಬದ್ರೆ ಏನಾದ್ರು ಮಣ್ಣು ಎಳೀರಿ ಅಂದ್ರೆ ಕೈ ಸೋತ್ ಬಂತು ಅಂತ ಬಿಟ್ಟೆ ಅಂದ್ರೆ. ಇದನ್ನ ಎಷ್ಟು ತಿಂಗಳಾಗುತ್ತೆ ಇದಾಗಿ ಮಾಡೋತ್ತಿಗೆ? 2 ತಿಂಗಳಾಯ್ತು. 2 ತಿಂಗಳು. ಮಣ್ಣನ್ನ ನೀವೇ ಮೇಲೆ ಹಾಕುದು? ನಾನೇ ಮೇಲೆ ಹಾಕೋದು. ಡಬ್ಬದಲ್ಲಿ ಬಕೆಟ್ ಅಲ್ಲಿ ಮೇಲೆ ಹಾಕುದು, ನೀವೇ ಕೆಳಗೆ ಇಳಿಯುದು, ಮತ್ತೆ ಹತ್ತುದು, ಮತ್ತೆ ಇಳಿಯುದು, ಇದೇ ಕೆಲಸ. ಒಂದು ಸರಿ ಅಗಿತಾ ನೀವು 50 ಅಡಿ ಹೋಗಿದ್ರ, ಇದು 60 ಅಡಿ ಇದೆ, 50 ಅಡಿ ಇದೆ. 50 ಅಡಿ ಹೋದ್ಮೇಲೆ ಹೇಗೆ ಹತ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತಿತ್ತು ನಿಮ್ಗೆ? ಟೈಮಿಗೂ ಸುಮಾರು ಒಂದು ಅರ್ಧ ತಾಸು ಹಿಂಗೆ ಮೇಲೆ ಹತ್ಲಿಕ್ಕೆ. 1 ತಾಸಿನಲ್ಲಿ ಹತ್ತಿ ಇಳಿದು ಮಾಡ್ತೇನೆ ನಾನು. ಮಣ್ಣನ್ನು ಎಷ್ಟು ತೆಗಿತಾ ಇದ್ರ ಒಂದು ದಿವಸ? 3 ಬಕೆಟ್ ಮಣ್ಣು ತೆಗಿತೇನೆ, 3 ಎಳೆ ತೆಗಿತೇನೆ. 3 ಬಕೆಟ್ ತುಂಬಿಟ್ಕೊಂತೇನೆ, 3 ಹಗ್ಗ, 3 ಬಕೆಟ್ ಮೇಲೆ ಎಳ್ಕೊಂಡು ಚೆಲ್ಲುದಿದೆ. ಮಣ್ಣೆಲ್ಲ ಹಾಕೇನಲ್ರಿ ಅಲ್ಲೆಲ್ಲ. ಈ ಮಣ್ಣು ಇದೆಲ್ಲ ಇಲ್ಲೇ ಫಸ್ಟ್ ಇಲ್ಲಿ ಹಾಕೊಂಡೇನೆ. ಎಲ್ಲಿ ಇವೆಲ್ಲ ಮಣ್ಣು ಹಾಕೊಂಡು ಕಡೆಗೆಲ್ಲ ಆ ಕಡೆ ಹಾಕಿದೆ. ಬಾವಿ ಎಲ್ಲ ಮುಗಿದ್ಮೇಲೆ ಆ ಕಡೆ ಹಾಕಿದ್ ದೊಡ್ಡ ರಾಶಿ ಮಾಡ್ಕೊಂಡಿದ್ದು ಇಲ್ಲಿ. ಇದನ್ನ ತೆಗಿಯೋತ್ತಿಗೆ ನಿಮಗೆ 2 ತಿಂಗಳು ಟೈಮ್ ಆಯ್ತು. ಆಮೇಲೆ ನೀರ್ ಬರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ತಮಗೆ? ನೀರಿಂದು ಇದಿಲ್ಲ, ಏನ್ ಹೇಳ್ರಿ, ಏನು ಕಷ್ಟಕ್ಕೊಂದು ದೇವ್ರು ಇಷ್ಟ ಕೊಡ್ತನಲ್ಲ, ಅದೊಂದು ನಂಬಿಕೆ ನಂದು. ಮಾಡೇನಿ. ಅದಕ್ಕೆ 65 ಅಡಿ ಹೋದ್ಮೇಲೆ ನೀರ್ ಬಂತಲ್ಲಿ, ನೀರ್ ಶೇಖರಣೆ ಆಯ್ತು. ಈ ರೀತಿ ನಿಮ್ಗೆ ಯಾರು ಹೇಳಿಕೊಟ್ರು ಜೀವನದಲ್ಲ ಐಡಿಯಾ? ಈ ರೀತಿ ಬಾವಿಯನ್ನ ನಾವೇ ಅಗದು ನಾವೇ ನೀರು ತರಬಹುದು ಅಂತೇಳಿ ಯಾರು ಹೇಳ್ಕೊಡ್ಲಿಲ್ಲ, ನಂದೇ ಮನಸ್ಸಿನಿಂದ ನಾ ಮಾಡ್ಕೊಂಡೇನಿ. ಚಲ ಆದ್ರೂ ಬೇಡ, ನಾನೇ ಗಿಡ ನೆಟ್ಕೊಂಡೇನಿ, ಎಲ್ಲ ಹೊಂಡ ಮಾಡಿ ಗಿಡ ತಂದು ಬೇರೆ ಕಡೆಯಿಂದವ. ಇದಕ್ಕೆ ಒಂದು ನೀರು ನಾನೇ ಮಾಡಬೇಕು ಅಂತ ಹೇಳಿ ನನ್ನ ಮನಸ್ಸಿಗೆ ಆಯ್ತು, ನಾನೇ ಮಾಡ್ಕೊಂತ ಹೋದೆ. ಈ ಬಾವಿ ತೋಡೋದಕ್ಕೆ 2 ತಿಂಗಳು. ನೀರು ಬಂದಾಗ ಜನ ಭಾರಿ ಖುಷಿ ಪಟ್ರ? ಜನ ಭಾಳ ಬಂದಿದ್ರು. ಫೋನ್ ಅಂದ್ರೆ ದಿನ ಫೋನು, ಇಡೀ ದಿವ್ಸನು ಹೆಂಗ್ ಮಾಡಿದ್ರಿ. ಮತ್ ನಾವು ಕೇಳ್ತಾ ಇದೀವಿ ಹೇಗ್ ಮಾಡಿದ್ರಿ ಅಂತೇಳಿ. ಹೇಗ್ ಮಾಡಿದ್ರ ನೀವ್ ಹೇಳಿ ಈಗ? ಹಂಗೆ ನಾ ಮಾಡಿದ್ದೇನೆ. ಒಂದು ಯಾವ್ದಕ್ಕಾರು ಒಂದು ನಮ್ಗೆ ಧೈರ್ಯ ಬೇಕಲ್ಲ, ಧೈರ್ಯ ಒಂದಿದ್ರು ಸಾಲ. ನಮ್ ಮಾಡ್ತೇನೆ ಅನ್ನೋದೊಂದು ಛಲ ಬೇಕು, ನಮ್ಮ ಆತ್ಮವಿಶ್ವಾಸ ಬೇಕು. ಒಟ್ಟೊಟ್ಟು ಮಾಡ್ತೇನೆ ಅಂದ್ರೆ ಆಗುದಿಲ್ಲ. ಒಟ್ಟು ಬೆಳಗ್ಗೆ ಶುರು ಮಾಡೋದು ಅಗಿಲಿಕ್ಕೆ, ಸಂಜೆ ಮಠ ಮಾಡೋದು. ಅಂದ್ರೆ ನನ್ನ ಮನಸ್ಸು ಎಷ್ಟು ಕೆಲಸ ಮಾಡಿ ಸಮಾಧಾನ ಮಾಡ್ಕೊಂತದೆ, ಅಲ್ಲಿ ಮಠ ಮಾಡಿ ನನ್ನ ಮನ್ಸಿಗೆ ಸಮಾಧಾನ ಆದ ಹೋಗ್ತೇವೆ ಮನೆಗೆ. ಇದೊಂದು ದೈನಂದಿನ ಕೆಲಸ. ಯಾಕೆ ಏನಂತಿಲ್ಲ. ಏನ್ ನಿಮ್ಮ ಯಜಮಾನ್ರು ಏನ್ ಮಾಡ್ತಾ ಇದ್ರು? ನಮ್ಮ ಯಜಮಾನ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ರು. ಅವ್ರು ತೀರ್ಕೊಂಡು ಸುಮಾರು 20 ವರ್ಷ ಆಯ್ತು. 20 ವರ್ಷ ಆಯ್ತು. ಆ ನಂತರ ಒಂದು ಹುಡುಗ ಒಂದು ಹುಡುಗಿ, ಮಕ್ಕಳು. ಅವ್ರಿಗೆ ಓದಿಸೋದು ಮಾಡೋದು, ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಈಗ ಸುಮಾರು 10 ವರ್ಷ ಆಯ್ತು ನಾನು ಹೊರಗಡೆ ಕೆಲ್ಸಕ್ಕೆ ಹೆಚ್ಚು ಹೋಗುದಿಲ್ಲ. ಎಲ್ಲಾದ್ರೂ ಅರ್ಜೆಂಟಿಗೆ ಇದ್ರೆ ಯಾರು ಕರೆದ್ರೆ ಹೋಗ್ತೇನೆ. ಏನ್ ಕೆಲಸ ಮಾಡ್ತಿದ್ರಮ್ಮ?
ಅಡಿಕೆ ಸುಲಿ. ಮರದ್ದು ಅಡಿಕೆ ಸುಲಿ ಇದು. ಅದಿದ್ರೆ ಹೋಗ್ತಾ ಇದ್ರೆ ಹೋಗಲ್ಲ. ಅದು ದಿನ ಹೋಗುದಿಲ್ಲ, ಯಾವಾಗಾದ್ರೂ ಅರ್ಜೆಂಟ್ ಯಾರು 2 ದಿನ ಬಾ ಅಂದ್ರೆ ಹೋಗ್ತೇನೆ. ಈಗ ಮನೆ ಹತ್ರನೇ ಕೆಲಸ ಆಗ್ತದೆ ಅದು ಇದು ಅಂತ ಹೇಳಿ. ಈಗ ಗಿಡಕ್ಕೆ ನೀರು ಹಾಕೋದು. ಎಷ್ಟು ಅಡಿಕೆ ಬರುತ್ತೆ ನಿಮಗೆ? ಅಡಿಕೆ ಭಾಳ ಬರಲಿಲ್ಲ. ಹೋದ ಸಲ ಒಂದು 5,000 ಆಗಿತ್ತು. ಈ ಸಲ ಒಂದು 10,000 ಆಗ್ತದೇನೋ. ಇನ್ನೂ ಕೊಡಲಿಲ್ಲ, ಇಟ್ಟೇನೆ ಹಾಗೆ ಸುಲಿದು ಇಟ್ಟು. ಈ ಸಲ ಹೋದ ಸಲ ಒಂದು 5-6 ಸಾವಿರ ರೂಪಾಯಿ ಆಗಿತ್ತು. ಕಡಿಮೆ ಹೋದ ಸಲ ಎಲ್ಲ ಮಳೆಗೆ ಬಿದ್ದೋಯ್ತು. ಈ ಸಲನೂ ಅಷ್ಟೇ ಈ ಸಲ ಒಂದು 7-8 ಸಾವಿರ ಆಗ್ಬೋದು. ಒಂದು ಬುಟ್ಟಿ ಅಡಿಕೆ ಇಷ್ಟ ಆಗದೆ ಇದು ಮಾಡಿ ಇಟ್ಟೇನೆ, ಎಲ್ಲ ಸುಲಿದು ಒಣಸಿಟ್ಟಿದ್ದೀನಿ. ನೀರಿಲ್ಲ ಅಂತಾನೆ ಮಾಡಿದ್ದು. ಇಷ್ಟು ಗಿಡಕ್ಕೆ ನೀರು ಬೇಕಲ್ರಿ. ಇದು 225 ಗಿಡ ಅಂದ್ರೆ ಭಾಳ ನೀರು ಬೇಕು. ಹಂಗೆ ಒಂದು 10 ಕೊಡ ತಂದ್ರೂ ಸಾಲೋದಿಲ್ಲ, 20 ಕೊಡ ತಂದ್ರೂ ಸಾಕಾಗೋದಿಲ್ಲ. ತುಂಬಾ ನೀರು ಬೇಕಾಗ್ತದೆ. ಅದಕ್ಕೆ ತಾವೇ ತೋಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಮ ಮಕ್ಕಳು ಏನು ಅನ್ಲಿಲ್ವಾ? ಅವರಿಗೆಲ್ಲ ಹೇಳಲೇ ಇಲ್ಲ ನಾನು. ಆಮೇಲೆ ಗೊತ್ತಾಯ್ತು ಅವರಿಗೆ. ಅವರಿಗೆಲ್ಲ ಬರುವುದಿಲ್ಲ. ಈ ಮಕ್ಕಳು ಶಾಲೆ ಕಲ್ತ ಮಕ್ಕಳಿಗೆ ಅವರಿಗೆ ಅವ್ರದ್ದೇ ಅದು ಒಂದು ಮಾಡ್ತಾ ಹೋಗ್ತಾರೆ. ಅವರು ಕೃಷಿ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಅವ್ರು ಆಗುದಿಲ್ಲ ಅವ್ರ ಹತ್ರ ಮಾಡೋಕೆ. ಒಂದು ಗುದ್ಲಿ ಮಣ್ಣು ಎತ್ತಕ್ಕೂ ಆಗುದಿಲ್ಲ. ಸ್ವಲ್ಪ ಭಯ ಅವ್ರಿಗೆ ಕೆಲಸ ನೋಡ್ರಿ, ಇದು ಹೆಂಗ್ ಮಾಡ್ತಿ ಅಂತ ಹೇಳಿ. ಅದಕ್ಕೆ ಅವ್ರ ಹತ್ರ ಹೇಳಲೇ ಇಲ್ಲ. ಸುಮಾರು ಎಷ್ಟು ಅಡಿಯಾಗಿ? 50 ಅಡಿ ನಂತರ ಗೊತ್ತಾಗದ ಅವ್ರಿಗೆ. 50 ಅಡಿ ಆದ್ಮೇಲೆ ಗೊತ್ತಾಗದ. ಆಗ ಮೊದಲೇ ನೀವು ನೀರಿಲ್ಲ ಅಂತ ತಿಳ್ಕೊಳ್ಳೇನೆ ಇನ್ನು ಯಾರಿಗೂ ದುಡ್ಡು ಕೊಡ್ಬೇಕಾದ್ರೆ ಕಷ್ಟ, ಇದು ಎಲ್ಲ ಸಮಸ್ಯೆಗಳಿರ್ತವೆ. ಕೃಷಿಗೆ ನೀರ್ ಬೇಕು. ಅದು ಹೆಂಗಾದ್ರೂ ಮಾಡಿ ಕೊಡ್ಬಹುದು. ಆದ್ರೆ ಇದು ಹೇಳದ್ನಲ್ಲ, ತಲೆ ಮೇಲೆ ಹಾಕಿದ್ರೆ ಏನ್ ಮಾಡೋದು ಜನರ ತಗೊಂಡಿ ಅಂತ ಭಯ ನನಗೆ. ಯಾರು ತಲೆ ಮೇಲೆ ಹಾಕಿದ್ರೆ? ಈಗ ನಾ ಮಣ್ಣಾಗಿಲಿಕ್ ಜನರ ಕರ್ಕೊಂಡು ನಾ ಕೆಳಗಿರ್ತೇನಲ್ರಿ, ತುಂಬ ಕೊಡ್ಲಿಕ್ಕೆ ನಾನು ಕೆಳಗಿರ್ತೇನೆ. ಅವ್ರು ಎಲ್ಲಾದ್ರೂ ಕೈ ಜಾರಿ ಬಿಟ್ರೆ ನನ್ನ ತಲೆ ಮೇಲೆ ಬೀಳ್ತದೆ. ಏನೋ ಅತ್ಲಾಗ ಇಲ್ಲ ಇತ್ಲಾಗೂ ಇಲ್ಲ ಆದ್ರೆ ಏನ್ ಮಾಡೋದು ಕಡೆಗೆ. ಅದಕ್ಕೆ ತಾವೇ ಶುರು ಮಾಡ್ತೀರಾ ಕೆಲಸನ? ಬೇರೆಯವರಿಂದ ನೋವು ತಕೊಳ್ಳೋದು ನಮ್ಮಷ್ಟಿಗೆ ನಾವು ಮಾಡಿದ್ರೆ ಆದಷ್ಟು ಆಗ್ತದೆ. ಸ್ವಲ್ಪ ಆದ್ರೆ ಸ್ವಲ್ಪ ಆಗ್ಲಿ, ಜಾಸ್ತಿ ಆದ್ರೆ ಜಾಸ್ತಿ ಆಗ್ಲಿ. 10 ದಿನ ಆದ್ಮೇಲೆ ಒಂದು 20 ದಿವಸ ಆದ್ಮೇಲೆ ಬೇಜಾರು ಅನ್ಸ್ಲಿಲ್ವಾ? ಇಲ್ಲಪ್ಪ, ಈಗೂ ಬೇಜಾರಿಲ್ಲ. ಈ ಸಲ ಮಾಡ್ಲಿಲ್ಲ ಅಂತ ಬೇಜಾರಾಗದೆ. ಆ ನಂತರ ನೀವು ಇನ್ನೊಂದು ಅಂಗನವಾಡಿಗೆ ಒಂದು ಕಟ್ಟುತ್ತೀರಾ, ಬಾವಿಯನ್ನ ತೆಗೆದುಕೊಡ್ತೀರಾ. ಏನ್ ಕಾರಣ ಅದು? ಮತ್ತೆ ಎಲ್ಲರೂ ನನಗೆ, ನೀವು ಎಲ್ಲ ಮಾಧ್ಯಮದವರು ಪೇಪರ್ನವರು ಪ್ರೀತಿದೊಂದು ಸನ್ಮಾನ ಮಾಡಿದ್ರಿ ಅಲ್ಲ, ನಾನು ಯಾವುದೂ ಮಾಡಲಿಲ್ಲ ಸರ್ಕಾರಕ್ಕಾಗಿ. ಎಂಥದ್ದು ಯಾರಿಗೂ ಎಂಥದ್ದು ಮಾಡಲಿಲ್ಲ. ಆ ಮಕ್ಕಳಿಗೆ ಅಲ್ಲಿ ನೀರಿನ ಸ್ವಲ್ಪ ಕೊರತೆ ಇತ್ತು, ಅದು ತಕ್ಕೊಟ್ಟೆ ಹೋದ ಸಲ. ಎಷ್ಟು ಫೀಟ್ ಒಂದು 50 ಫೂಟಿಗೆ ಒಂದೇನು. ನೀವೇ ಒಬ್ರೆ, ಯಾರ ಸಹಾಯನೂ ಇಲ್ಲ? 50 ಅಡಿ ಆಗಿದ್ರ. ಸೊ ಹಾಗೆ ನಿಮ್ಮ ಇದು ಪ್ರಾರಂಭವಾಯ್ತು, ಬಾವಿ ತೋಡು. ನಾ ಇದನ್ನ ಮಾಡಿದ್ದು. ಬೇರೆ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ? ಮನಸ್ಸಿದ್ರೆ ಮಾರ್ಗ ಅಂತೀರಾ? ಮನಸ್ಸಿದ್ರೆ ಮಾರ್ಗ ಅನ್ನೋದೇ ಬಿಟ್ರೆ ಮತ್ತೆ ಹೆಣ್ಮಕ್ಳಿಗೆ ನಾವೇನು ಬೇರೆಯವ್ರಿಗೆ ಏನು ಅನ್ಲಿಕ್ಕೆ ಬರುದಿಲ್ಲ. ಅಲ್ಲಮ್ಮ, ನೀವು ಮಾಡ್ತೀರಿ ನಮ್ಗಾಗ್ತದೆ ಕೇಳ್ತರು. ಇವೆಲ್ಲ ಆಗುದಿಲ್ಲ, ಅದು ಹೇಳಲಿಕ್ಕೆ ಆಗುದಿಲ್ಲ. ಅವ್ರವ್ರ ಇಷ್ಟ. ಅದು ಅವ್ರಿಗೆ ಇದು ಆಗೋ ಕಥೆನೇ ಅಲ್ಲ. ಇದು ಆಗುದೇ ಅಲ್ಲ. ಇದು ಬನ್ನಿ, 65 ಅಡಿ ಇದು ಆಗೋ ಕಥೆ ತುಂಬಾ ವಿಶೇಷ ನೋಡಿ. ಅವ್ರು 65 ಅಡಿ ಕೆಳಗೆ ಹೋಗಿ ಮಣ್ಣು ತೆಗೆದು ಸ್ವತಃ ಒಬ್ರೇ ಗೌರಮ್ಮನವ್ರು ಈ ಬಾವಿಯನ್ನ ತೋಡಿದ್ದಾರೆ ಅಂತ ಹೇಳಿದ್ರೆ, ಬಾವಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆನಂತರ ಇದೆಲ್ಲ ಸಿಮೆಂಟ್ ಇಂದೆಲ್ಲ ರೆಡಿ ಆಗಿದೆ. ತುಂಬಾ ವಿಶೇಷ ಅನ್ಸುತ್ತೆ. ರಾಜ್ಯದಲ್ಲಿ ಈ ರೀತಿ ನಾನು ಯಾವತ್ತ ನೋಡಿಲ್ಲ. ಯಾವ್ದೋ ಹಿಂದೆ ಒಂದು ಮರಾಠಿ ಸಿನಿಮಾ ನೋಡಿದ್ದೆ, ಅದ್ರಲ್ಲಿ ಬಾವಿ ನೋಡಿದ್ದೆ. ಒಬ್ರು ವ್ಯಕ್ತಿ, ಒಬ್ಬ ಡೈಲಿ ಬೆಳಗ್ಗೆದ್ದವ್ರ ಕೆಲಸ. ಆದ್ರೆ ಇವರು ಇಲ್ಲಿ ಬೋರ್ ಹಾಕೋ ಪರ್ಮಿಷನ್ ಇಲ್ಲ ಅಂತೇಳಿ ಇಷ್ಟು ದೊಡ್ಡ ಬಾವಿಯನ್ನ ತಾವೇ ಸ್ವತಃ ತೆಗೆದು, ಅದನ್ನು ಕಲ್ಲು ಬೇರೆ, ಕಲ್ಲಲ್ಲ ಭೂಮಿಯಲ್ಲಿ ಕಲ್ಲು ಅಂದ್ರೆ ಬೆಂಚಿ ಕಲ್ಲು ಬಂದಿತ್ತು 1-2 ಹಾಸು. ಆ ನಂತರ ಮಣ್ಣು ಸ್ವಲ್ಪ ಗಟ್ಟಿ ಮಣ್ಣೇ ಇದೆ ಅಲ್ಲ. ನಾನು ಅಲ್ಲಿ ಮೇಲ್ಗಡೆ ಸ್ವಲ್ಪ 225 ಗಿಡ ನಟ್ಟಿದ್ದೀನಿ, ಅಡಿಕೆ ಗಿಡ ಮತ್ತು ತೆಂಗು ಎಲ್ಲ. ನೀರು ಬೇಕಲ್ಲ, ನೀರು ಕಡಿಮೆ ಆಗ್ತದೆ ಹೇಳಿ ಅದು ತೆಗ್ದೆ. ಅಷ್ಟು ಗಿಡಕ್ಕೆ ನೀರು ಭಾಳ ಬೇಕಲ್ಲ, ಅದಕ್ಕೆ ಅಲ್ಲೊಂದು ಬಾವಿ. ಯಾವ ರೀತಿ ಡೈಲಿ ತೆಗಿತಾ ಇದ್ದು ಹೋದ್ರ? ಡೈಲಿ ಇಡೀ ದಿವಸನ 24 ತಾಸು ಇದ್ರಲ್ಲೇ ಇರುವುದೇ. ತುಂಬಾ ವಿಶೇಷ ಮತ್ತು ವಿಶಿಷ್ಟ ಅಂತ ಹೇಳಿದ್ರೆ, ಬಾವಿಯನ್ನ ಅವರೇ ತೋಡಿದ್ದಾರೆ ಅಂತ ಹೇಳಿದ್ರೆ 1, 2, 3, 4 ವಿಶೇಷವಾಗಿ ಅಂಗನವಾಡಿ ಮಕ್ಕಳಿಗೂ ಅವರೇ ಬಾವಿ ತೋಡಿದ್ದಾರೆ. ಇದೆಲ್ಲ ನಮ್ದು ಹತಾರದು. ಅದು ಇಂಥದ್ದು 3 ಬಿಟ್ಕೊಳ್ತೇನೆ ನಾನು. ಅಲ್ಲಿ ಮೇಲ್ಗಡೆ ಒಂದಿದೆ, ಇದು 3 ಹಗ್ಗ, 3 ಬಳ್ಳಿ. ಇಂಥದ್ದು 3 ಬಳ್ಳಿ ಬೇಕಾಗ್ತದೆ. ಅಲ್ಲಿ ಒಳಗೆಲ್ಲ ಇದೆ. ಅದಕ್ಕೆ ಹಿಂಗ್ ಕಟ್ಟಿ ಹಿಂಗ್ ಬಿಟ್ಕೊಳ್ಳೋದು 3. ಈ ಕಟ್ಟೆ ಮಾಡಿಕ್ ನಿಮ್ಗೆ ಈಗ ಅದು ಹೆಂಗೆ ಅನ್ನಿಸೋದಿಲ್ಲ. ಹಿಂಗ್ 3 ಬಿಟ್ಟು ಇದಿರುದಿಲ್ಲ ಏನು. ಆವಾಗ ಫಸ್ಟಿಗೆ ತೆಗ್ದಾಗ ಇದೆಲ್ಲ ಇರುದಿಲ್ಲ, ಕಟ್ಟೆ ಇರುದಿಲ್ಲ. ಇದು ಹಿಂಗ ಅಡ್ಡ ಹಾಕಂತೆ ನಾನು ನಿಲ್ಲಿಕ್ಕೆ ಕೆಳಗಡೆ. ಇದು 3 ಇದು ಬಳ್ಳಿ, 3 ಬಕೆಟು ಅಷ್ಟು ಕೆಳಗೆ ಬಿಟ್ಟು ಮಣ್ಣು ತುಂಬುದು ಹತ್ತುದು, ಇದೇ ಕೆಲಸ. ಅಲ್ಲ, ಮೇಲೆ ಹತ್ತುದು ಹೇಗೆ ನೀವು? ಮೇಲೆ ನಾನು ಇದು ಅಲ್ಲಿ ಮೆಟ್ಲ ಇದೆಯಲ್ರಿ, ಸುತ್ತಲೂ ಮೆಟ್ಲ ಮಾಡ್ಕೊಂಡೇನೆ.
ಆ ಮೆಟ್ಲಕ್ಕೆ ಕಾಲು ಕೊಟ್ಕೊಂಡು ಇದೇ ಹಗ್ಗ ಹಿಡ್ಕೊಂಡು ಹತ್ತುತ್ತೇನೆ, ಆಮೇಲೆ ಇದು ಎಳಿತೇನೆ ಮೇಲ್ ಬಂದು. ಈ ಹಗ್ಗ ಎಳಿಕ್ ಯಾರಾದ್ರೂ ಬರ್ತಾರ ನಿಮ್ಗೆ? ಹಗ್ಗ ಎಳಿಗ್ ನಾನು ಕರ್ಕೊಳ್ಳಿಕ್ ನಂಗೆ ಧೈರ್ಯ ಇಲ್ಲ, ಯಾಕಂದ್ರೆ ನನ್ನ ತಲೆ ಮೇಲೆ ಹೊಸಾಕಿದ್ರೆ ಏನ್ ಮಾಡೋದು ನಾನು? ಜೀವ ಭಯ ಪ್ರಶ್ನೆ ಅಲ್ಲ, ಒಂದೇ ಸಲ ಸತ್ತೋದ್ರೆ ಅಡ್ಡಿಲ್ಲ, ಮತ್ತೆ ತಲೆಗಿಲಿ ಹೊಡ್ಕೊಂಡು ದವಾಖಾನೆಯಲ್ಲಿ ಬಿದ್ರೆ ಮಕ್ಕಳು ಬೈತ್ರ, ಅಮ್ಮ ಸುಮ್ಮನೆ ಕೊಡುವುದಿಲ್ಲ, ಈ ಕೆಲಸ ಯಾಕೆ ಅಮ್ಮನಿಗೆ ಅಂತ ಹೇಳಿ. ಈಗ ನೀವ್ ಹೇಳ್ತಾ ಇದ್ರಲ್ಲಮ್ಮ, ಇದೆಲ್ಲ ನಿಮ್ಮ ಸಲಕರಣೆಗಳು ಒಂದು ಬಾವಿ ತೋಡೋದು. ಇದು ನನಗೆ ಎಲ್ಲ ಲೆವೆಲ್ ಮಾಡ್ಕೊಳ್ಳಿಕ್ಕೆ, ಮೆಟ್ಲ ಮಾಡೋದು ಎಲ್ಲ ಹಿಂಗೆ ಪೂರ್ತಿ ಬಾವಿ ಎಲ್ಲ ಸರಿ ಮಾಡ್ಕೊಳ್ಳೋದು, ಲೆವೆಲ್ ಮಾಡಿ ಸುತ್ತಲೂ ರೌಂಡ್ ಮಾಡ್ಕೊಳ್ಳೋದು. ಇದು ಆಮೇಲೆ ಇದು ಕಲ್ಲು ಬಂದ್ರು ಒಡಿಲಿಕ್ಕೆ, ಇದು ಮತ್ತೆ ಅಗಿಲಿಕ್ಕೆ, ಇದು ತುಂಬುದು. ಆಮೇಲೆ ಈ 3 ಬಕೆಟ್ ಏನಿದು? ಬಕೆಟ್ ಅದು ಬಳ್ಳಿ ಕಟ್ಟಿ ತುಂಬಿ ಮೇಲೆ ಹತ್ತುದು, ಎಳೆಯುವುದು. ಈ ಸಲಕರಣೆಯಿಂದನೇ 65 ಅಡಿವರೆಗೆ ಬಾವಿಯನ್ನ ತೋಡಿದ್ದಾರೆ. ತುಂಬಾ ವಿಶೇಷ ಇದು. ತುಂಬಾ ಧನ್ಯವಾದಮ್ಮ. ತಮಗೆ ಏನ್ ಅನ್ಸುತ್ತೆ ಈ ರೀತಿ ಬಾವಿಗಳನ್ನ ತೋಡಿದ್ದಕ್ಕೆ? 4-5 ನನಗೆ ನೀರು ನೋಡಿ ಖುಷಿ ಅನಿಸ್ತದೆ, ಮತ್ತೇನಿಲ್ಲ. ಅಲ್ಲಿ ನೀರು ಬಂದಿದ್ದಕ್ಕೆ ಖುಷಿ.